ನಮಸ್ಕಾರ ದೇವರು. ನಾವಿವತ್ತು ಬಂದಿರೋದು ಜಕ್ಕಲಮಡುಗು ಹತ್ರ ಬಂದಿದ್ದೇವೆ. ಜಕ್ಕಲಮಡುಗಲ್ಲಿರುವಂಥ ಬೆಟ್ಟ ಗುಡ್ಡಗಳಲ್ಲಿ ಏನಿದೆ, ನಮ್ಮ ವಾತಾವರಣ ಏನು, ಫ್ಯೂಚರ್ ನೇಚರ್ ಏನಿದೆ, ಎಂಜಾಯ್ಮೆಂಟ್ ಮಾಡೋಣ ಅಂತ ಬಂದಿದ್ದೇವೆ. ನೋಡೋಣ, ನಿಮಗೆ ಒಂದೊಂದೇ ತೋರಿಸ್ತೀನಿ. ಬನ್ನಿ ಮೇಲೆ ಹೋಗೋಣ. ನೋಡಿರಿ, ಇದು ಕತ್ತಾಳಿ ಥರ ಇರುವಂಥ ಒಂದು ದಪ್ಪನೆಯ ಒಂದು ಗಿಡ. ಈ ಗಿಡದಲ್ಲಿರುವಂಥ ಒಂದು ನೇಚರ್ ಹೇಗಿದೆ ಅಂದರೆ, ಬೆಟ್ಟ ಗುಡ್ಡಗಳಲ್ಲಿ ಹತ್ತುವಂಥ ಈ ನೇಚರಲ್ಲಿ ನಾವು ಹೋಗೋದೈತಲ್ಲ, ತುಂಬ ಅದ್ಭುತವಾಗಿದೆ. ಬೆಟ್ಟವನ್ನು ಹತ್ತು ನಿಮಗೆ ಬೆಟ್ಟ ಸುತ್ತಿರುವಂಥ ಈ ಬೆಟ್ಟ ಗುಡ್ಡಗಳಲ್ಲಿ ನೋಡಿಸುವಂಥ ನಿಮಗೇನಿದೆ ನೇಚರನ್ನು ತೋರಿಸ್ತೀನಿ, ಬನ್ನಿ. ಅಯ್ಯಬ್ಬೋ, ಹತ್ತಬೇಕು ಅಂದರೆ ಗಸೆ ಬರ್ತೈತೆ. ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಬೇಕು ಅಂದ್ರೆ ಗಸೆ ಬರ್ತೈತೆ. ಹುಲ್ಲನ್ನು ಹಿಡ್ಕೊಂಡು ಹತ್ತುತ್ತಾ ಇದ್ದೀನಿ. ಹಾವಿರಲಿ, ಚೇಳಿರಲಿ, ಏನೇ ಇರಲಿ, ಧೈರ್ಯದಿಂದ ಹತ್ತಾ ಇದ್ದೀನಿ. ಓಂ ನಮಃ ಶಿವಾಯ. ನೋಡಿ ಗುರು, ಬೆಟ್ಟ ಹತ್ತೋಕ್ಕೆ ಏನು ಸಾಹಸ ಪಡ್ತಾಯಿದ್ದೀನಿ ಅಂದರೆ, ತುಂಬ ಕಷ್ಟಪಡ್ತಾಯಿದ್ದೀನಿ. ಈ ಬೆಟ್ಟವನ್ನು ತೋರ್ಸೋಕ್ಕೆ ನನಗೆ ಆಗ್ತಾಯಿರೋ ಸಂತೋಷ ಏನಂದರೆ, ಬೆಟ್ಟ ಹತ್ತುವಾಗ ತೋರಿಸ್ತಾ ಇದ್ದೀನಲ್ಲ ಒಂದೊಂದೇ ಏನೇನಿದೆ ಅಂತ, ಅದರಲ್ಲಿರೋ ಸಂತೋಷ ಎಲ್ಲೂ ಇಲ್ಲ ಗುರು. ಕೊನೆಗೂ ನಾವು ಬೆಟ್ಟವನ್ನು ಹತ್ತಿ ಮೇಲೆ ಎಲ್ಲ ತೋರಿಸ್ತಾ ಇದ್ದೀನಿ. ಇದನ್ನೇನು ನೋಡ್ತೀರಾ, ಇನ್ನೂ ಮೇಲೆ ಹೋಗಿ ತೋರಿಸ್ತೀನಿ, ಬನ್ನಿ ಗಾಯ್ಸ್. ಇನ್ನೂ ಮೇಲೆ ತೋರಿಸ್ತೀನಿ, ಬನ್ನಿ. ಇಷ್ಟು ಬಂದಿದ್ದಕ್ಕೆ ಗಸೆ ಬರ್ತೈತೆ, ಆದರೂ ಇನ್ನೂ ಮುಂದೆ ತೋರಿಸ್ತೀನಿ, ಬನ್ನಿ ಗಾಯ್ಸ್. ನಾನು ಇವತ್ತು ಎಲ್ಲಪ್ಪ ಅಂದರೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಜಕ್ಕಲಮಡುಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜಕ್ಕಲಮಡುಗಿಂದ ಸ್ಟಾರ್ಟ್ ಮಾಡಿರೋಂಥ ವಿಡಿಯೋದಲ್ಲಿ ಇವತ್ತು ಜಕ್ಕಲಮಡುಗಿರೋ ಸುತ್ತಮುತ್ತ ನೀರನ್ನು ಮತ್ತು ಈ ಬೆಟ್ಟದ ಮೇಲೆ ಇರುವಂಥ ಒಂದು ಬೆಟ್ಟದ ಮೇಲೆ ಇರುವಂಥ ವಾತಾವರಣ ನಿಮಗೆ ತೋರಿಸ್ತೀನಿ. ಮಾತಾಡೋಕ್ಕಾಗ್ತಿಲ್ಲ, ಗಸೆ ಬರ್ತಾಯಿದೆ. ಬನ್ನಿ ಗಾಯ್ಸ್, ಇನ್ನೂ ಬೆಟ್ಟದ ಮೇಲೆ ಹೋಗಿ ತೋರಿಸ್ತೀನಿ. ಆಲ್ರೆಡಿ ನಮ್ಮ ಫ್ರೆಂಡ್ ಒಬ್ಬರು ರೀಚ್ ಆಗಿಬಿಟ್ಟಿದ್ದಾರೆ. ಭಾರಿ ಮೋಸ ಮಾಡ್ತಾಯಿದ್ದೆ, ನಾನು ಬಿಟ್ಬಿಟ್ಟು ಹೋಗಿ ಗಸೆ ಬರೋ ಥರ ಆಗಿದೆ. ಇನ್ನು ಮೇಲೆ ಹೋಗಿ ತೋರಿಸ್ತೀನಿ, ಬನ್ನಿ. ಹುಡಿಯೋರು ಆ ಕಡೆ ಆಗ್ತಾಯಿದ್ದೆ ಅನ್ಕೊಂಡ್ರೆ ಆಗ್ತಾನೆ ಇಲ್ಲ. ನೋಡಿ, ಕೊನೆಗೂ ಬಂದುಬಿಟ್ವಿ ನಾವು. ಜಕ್ಕಲಮಡುಗಿರೋಂಥ ಬೆಟ್ಟದ ಮೇಲೆ ಬಂದು ಸಾಧನೆ ಮಾಡಿದ್ವಿ. ಇವ್ರು ನೋಡಿದ್ರೆ ನಮ್ಮ ಫ್ರೆಂಡು ಇಲ್ಲಿ ಬಂದು ಪಬ್ಜಿ ಆಡ್ತಾ ಕೂತ್ಕೊಂಡಾರೆ. ಹಾಗೆ ನೋಡಿ, ಸುತ್ತಮುತ್ತಿರುವಂಥ ಗಿಡ ಮರಗಳಾಗಲಿ, ಈ ನೀರುಗಳಾಗಲಿ ತುಂಬ ಅದ್ಭುತ ಚೆನ್ನಾಗಿ ಕಾಣ್ತಿದೆ. ಈ ನೇಚರ್ ಹತ್ರ ಬಂದರೆ ತುಂಬ ಚೆನ್ನಾಗಿ ಒಳ್ಳೆ ಫೀಲ್ ತಗೊಂಡು ಎಂಜಾಯ್ಮೆಂಟ್ ಮಾಡ್ಬೋದು. ನೀವು ಬರಬೇಕಾ, ದೊಡ್ಡಬಳ್ಳಾಪುರದಲ್ಲಿರುವಂಥ ಜಕ್ಕಲಮಡುಗು ಹತ್ರ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಈ ಜಕ್ಕಲಮಡುಗು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರೋದೆ. ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಿದ್ದೀವಿ, ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಈ ಥರ ನೇಚರ್ ನೀವು ಬರಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಇರುವಂಥ ಒಂದು ವಿಡಿಯೋಗೋಸ್ಕರ ಆ ಚಾನಲಲ್ಲಿರುವಂಥ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಫ್ರೆಂಡನ್ನು ನೋಡಿಬಿಟ್ಟು ಅವ್ರು ಯಾವ ಥರ ಮಾಡ್ತಿದ್ದಾರೆ ಅಂದರೆ, ಈ ಪಬ್ಜಿಯನ್ನು ಆಡೋದನ್ನು ಯಾರೂ ದಯವಿಟ್ಟು ಆಡೋಕ್ಕೆ ಹೋಗಬೇಡಿ. ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟು ನಿಮ್ಮ ಮೈಂಡು ಅದಕ್ಕೆ ಫಿಕ್ಸ್ ಆಗಿಬಿಡುತ್ತೆ, ಹುಚ್ಚರಾಗ್ಬಿಡ್ತೀರ. ಹಾಗೆ ಈ ಸುತ್ತಮುತ್ತಿರುವಂಥ ನೇಚರ್ನ ತುಂಬ ಎಂಜಾಯ್ಮೆಂಟ್ ಮಾಡ್ಬೋದು ಗೈಸ್. ನೋಡಿ, ನಮ್ಮ ಫ್ರೆಂಡಿಗೆ ಈ ಬೆಟ್ಟ ಏನಿದೆ ಈ ತುದಿವರೆಗೂ ಮೇಲೆ ಹತ್ತಬೇಕು ಅಂತ ಚಾಲೆಂಜ್ ಕೊಡ್ತಾಯಿದ್ದೀನಿ. ಈ ಚಾಲೆಂಜಲ್ಲಿ ಅವ್ರು ಹತ್ತೋ ಇಲ್ಲ ಅಂತ ನೋಡೇ ಬಿಡೋಣ, ಬನ್ನಿ ನೋಡೋಣ. ಹತ್ತಿದ್ಯಾರು ಗುರು, ನೀನು ದಮ್ ಇದ್ದರೆ ನೋಡೋಣ, ಹತ್ತು ಬಿಡು ಗುರು, ನೋಡೋಣ. ದಮ್ ಬಗ್ಗೆ ನಾನು ಮಾತಾಡ್ತೀನಿ ಗುರು. ನಿನ್ನ ಕೈಲಾಗುತ್ತಾ ಇಲ್ವಾ? ಮೇಲೆ ಹೋಗಿ ಹತ್ತಿ ಟಾಟಾ ಮಾಡಬೇಕು ನನ್ನ ಕಡೆ ನೋಡಿ ಗಾಯ್ಸ್. ಅವರು ದಮ್ ಬಗ್ಗೆ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹತ್ತಕ್ಕೆ ಹೋಗ್ತಾಯಿದ್ದಾರೆ. ನೋಡೋಣ ಅವ್ರ ಕೈಲಾಗುತ್ತಾ ಇಲ್ಲ ಗೊತ್ತಾಗುತ್ತೆ, ಬನ್ನಿ ನೋಡೋಣ. ಹೋಗ್ತಾಯಿದ್ದಾರೆ ಅಣ್ಣ, ಒದ್ದಾಡ್ಕೊಂಡು ಸಾಧನೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಗುರು ಹಂಗಾಸ ಹೋಗ್ಬೇಡ ಗುರು, ನೀನು ದಾರಿ ಹೇಳ್ತೀನಿ, ಈ ಕಡೆ ಬಾ. ಫಸ್ಟ್ ನೀನು ಹತ್ತು, ನಾನು ಆಮೇಲೆ ಹತ್ತಲಿಲ್ಲ ಅಂದರೆ ಕೇಳು ಗಾಯ್ಸ್. ಅವ್ರು ಹತ್ತ ಮೇಲೆ ನನ್ನ ಕೈಲಿ ಆಗುತ್ತೋ ಇಲ್ಲ ಅಂತ ನಾನು ತೋರಿಸ್ತೀನಿ. ಫಸ್ಟ್ ನಾನು ಕೊಟ್ಟಿರೋ ಚಾಲೆಂಜನ್ನು, ಅವ್ರ ಹೆಸರು ರಾಕಿ ಅಂತ, ಅವರು ಈ ಚಾಲೆಂಜನ್ನು ಕಂಪ್ಲೀಟ್ ಮಾಡ್ತಾರೋ ಇಲ್ಲ ನೋಡೇ ಬಿಡೋಣ, ಬನ್ನಿ ನೋಡೋಣ. ಆದರೆ ಇದರಲ್ಲಿ ನಿನಗೇನೇ ಆದ್ರೂ ಈ ಸಮಸ್ಯೆಗೆ ನಾನು ಹೊಣೆಗಾರ ಅಲ್ಲ.
ಈ ನಿನಗೇನಾದ್ರೂ ಈ ಸಮಸ್ಯೆಗೆ ನಾನು ಜವಾಬ್ದಾರಿ ಅಲ್ಲ. ಹತ್ತು ನೋಡೋಣ. ಚಾಲೆಂಜ್ ಕೊಟ್ಟ ಮೇಲೆ ಚಾಲೆಂಜನ್ನು ಪೂರ್ತಿಸು. ಈ ಚಾಲೆಂಜಿಗೆ ಕೊಟ್ಟಿದ್ದೀನಿ. ಈ ಚಾಲೆಂಜಲ್ಲಿ ನೀನು ಪೂರ್ತಿ ಮಾಡಿದ್ರೆ ನೀನು ಕೇಳಿದ್ದನ್ನು ನಾನು ಕೊಡುವೆ. ಆದರೆ ನಿನಗೇನ ಆಯಿತು ಅಂದರೆ ಈ ಚಾಲೆಂಜಲ್ಲಿ ಸೋತ್ರೂ ಗೆದ್ರೂ ನಿನಗೇನ ಆದರೂ ಸಮಸ್ಯೆ ಆದರೆ ನನಗೆ ಇದು ಚಾಲೆಂಜಲ್ಲಿ ನಾನು ಹೊಣೆಗಾರ ಅಲ್ಲ. ನೋಡೋಣ ನಿನ್ನ ತಾಕತ್ತು ಏನಾಯ್ತು ತೋರಿಸ್ಬಿಡು ನೋಡೋಣ. ಹೋಗ್ತಾ ಇದ್ದಾರೆ ಮೇಲಕ್ಕೆ. ಕೊನೆಗೂ ಅಲ್ಲಿವರೆಗೂ ಹೋದರು. ನೋಡೋಣ ಮೇಲಕ್ಕೆ ಹತ್ತಕ್ಕಾಗುತ್ತಾ ಇಲ್ಲ ಅಂತ. ಗೈಸ್ ಇವಾಗ ಅವ್ರು ಅಲ್ಲೋಗಿ ನೋಡೋಣ ಅವ್ರು ಹತ್ತಕ್ಕಾಗುತ್ತಾ ಇಲ್ಲ ಅಂತ ನೋಡೇ ಬಿಡೋಣ ಬನ್ನಿ. ಗೈಸ್ ನೋಡಿ, ನಾನು ಕೊಟ್ಟಿರೋಂಥ ಚಾಲೆಂಜ್ ಈ ಥರ ಇರೋ ಬೆಟ್ಟ, ಅದು ಕೆಳಗಡೆ ಇರೋವಂಥ ಸಣ್ಣ ಪಣ್ಣ ಇರುವಂಥ ಕಲ್ಲುಗಳ ಮಧ್ಯೆ ಇದ್ರ ಮೇಲೆ ಕೂತಿರುವಂಥ ಒಂದು ಕಲ್ಲು, ಇದ್ರ ಮೇಲೆ ಕಳಿಸ್ತಾ ಇರೋವಂಥ ಒಬ್ಬ ನನ್ನ ಫ್ರೆಂಡನ್ನು ಅವ್ರಿಗೆ ಚಾಲೆಂಜ್ ಕೊಟ್ಟಿದ್ದೀನಿ. ಅವ್ರ ಮೇಲೆ ಹತ್ತಕ್ಕಾಗುತ್ತಾ ಇಲ್ಲ ನೋಡೇ ಬಿಡೋಣ. ಇಲ್ಲಿ ನಾನು ಹೋಗೋದಕ್ಕಿಂತ ಮುಂಚೆ ಅವ್ರ ಮೇಲೆ ಹತ್ತು ನೋಡಿಸ್ಲಿ, ಆಮೇಲೆ ನಾನು ಹೋಗಿ ನೋಡ್ತೀನಿ. ಅವ್ರು ಯಾಕೋ ಇಂಥ ಮಾತು ಅಂತಿದ್ದಾರೆ, ಆದರೂ ನಾನು ಅಲ್ಲಿ ಹೋಗ್ಬಿಟ್ಟು ನೋಡ್ತೀನಿ ಅವ್ರು ಏನು ಮಾಡ್ತಾರೆ ಅಂತ. ಹತ್ತಕ್ಕಾಗುತ್ತೋ ಇಲ್ಲ ನೋಡೇ ಬಿಡೋಣ ಬನ್ನಿ ವಾಯ್ಸ್. ಅವರು ಹತ್ತ ಸಾಹಸ ಮಾಡ್ತಿದ್ದಾರೆ, ಹತ್ತಕ್ಕಾಗುತ್ತಾ ಇಲ್ಲ ನೋಡೇ ಬಿಡೋಣ ಬನ್ನಿ. ಹತ್ತ ಗುರು ನೋಡೋಣ. ಇದು ನಾನು ಕೊಡ್ತಾ ಇರೋಂಥ ನಿನಗೆ ಚಾಲೆಂಜು, ನಿನ್ನ ಕೈಲಿ ಆಗುತ್ತೋ ಇಲ್ಲ ಅಂತ ನೋಡೇ ಬಿಡೋಣ. ಹತ್ತು ಗುರು. ಏನೇ ಬರಲಿ ಈ ಬೆಟ್ಟ ಗುಟ್ಟಗಳ ಮಧ್ಯೆ ಹತ್ತಿ ತೋರಿಸು ನಿನ್ನ ತಾಕತ್ತನ್ನು ಬಾಗುರು, ಹತ್ತು ತೋರಿಸು ನಿನ್ನ ಸಾಧನೆಯನ್ನು. ಗಾಡಿ ದಿನ ಬಾಡಿಗೆ ಕೊಟ್ಬಿಡ್ಬೇಕು ಹೇಳ್ತಾ ಇನ್ನು ಹತ್ಬಿಡ್ತೀನಿ. ಹತ್ತದೇನ ನೀನು ಕೇಳಿದ್ದನ್ನ ಕೊಡಿಸ್ತೀನಿ ಅಂದರೆ ತಿನ್ನೋದೇನಾದರೂ ಕೇಳೋ ಕೊಡಿಸ್ತೀನಿ. ಬಾಡಿಗೆ ಎಲ್ಲ ಮಾತಾಡಬೇಡ. ನೋಡಿ ಗಾಯ್ಸ್, ಹತ್ತಕ್ಕಾಗದೆ ನೋಡೋಕ್ಕಾಗದೆ ಈ ಬೆಟ್ಟನ ಮಾಡೋಕ್ಕಾಗದೆ ಅಂದರೆ ಈ ಬೆಟ್ಟನ ಹತ್ತಕ್ಕಾಗದೆ ಎಷ್ಟು ಯೋಚನೆ ಮಾಡ್ತಿದ್ದಾರೆ ಅಂದರೆ ಕೊನೆಗೂ ಫೋನ್ ಬಂದಿರೋದಕ್ಕೆ ಸ್ಟಾಪ್ ಆಗಿದೆ. ಅವ್ರ ಕೈಲಿ ಆಗುತ್ತೆ ಎಲ್ಲ ಗೊತ್ತಿಲ್ಲ. ಆಗಲಿಲ್ಲ ಅಂದರೆ ಇಳಿಸ್ಬಿಡೋಣ, ಯಾಕೆ ಬೇಕು ನಮ್ಮ ಮೇಲೇ ಬರೋದು. ನೋಡೋಣ ಅವ್ರ ಕೈಲಿ ನಾನು ಕೊಟ್ಟಿರೋ ಚಾಲೆಂಜನ್ನು ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ, ನೋಡೇ ಬಿಡೋಣ ಗುರು. ಭಯ ಅಲ್ಲ ಗಾಯ್ಸ್, ಅವರು ಫೋನಲ್ಲಿ ಬ್ಯುಸಿ ಆಗವ್ರೆ, ಅದಕ್ಕೋಸ್ಕರ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿದ್ದೀನಿ. ನೋಡೋಣ ಅವ್ರ ಕೈಲಿ ಆಗುತ್ತೋ ಇಲ್ಲ ನೋಡೇ ಬಿಡೋಣ. ಇವತ್ತು ಅವ್ರು ಹತ್ತಿದ್ರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಏನು ಊಟಕ್ಕೆ ಏನು ಬೇಕಾದರೂ ಕೊಡಿಸ್ತೀನಿ. ನೋಡೋಣ, ತಾಳ್ಮೆಯಿಂದ ಕಾಯೋಣ. ಅವ್ರ ಕೈಲಿ ಆಗುತ್ತಾ ಇಲ್ಲ ನೋಡೋಣ. ಆಗಲಿಲ್ಲ ಅಂದರೆ ನನ್ನ ಕೈಲೂ ಆಗುತ್ತಾ ಇಲ್ಲ ನೋಡೇ ಬಿಡೋಣ. ಅವ್ರ ಕೈಲಿ ಆಗುತ್ತಾ ಇಲ್ಲ ನೋಡಿದ್ಮೇಲೆ ನಾನು ಒಂದು ಸಲ ಟ್ರೈ ಮಾಡ್ತೀನಿ. ನೋಡೋಣ ಗೈಸ್, ವೆಯ್ಟ್ ಆ್ಯಂಡ್ ಸಿ. ನೋಡಿ ಗೈಸ್, ಹತ್ತಕ್ಕೆ ಟ್ರೈ ಮಾಡ್ತಿದ್ದಾರೆ, ಅದು ಬ್ಯಾಕಿಂದ ಹತ್ತುತ್ತಾ ಇದ್ದಾರೆ. ನೋಡಿ ಗೈಸ್, ನಾನು ಏನು ಹೇಳ್ತಾ ಇದ್ದೆ, ತಿನ್ನೋಕೆ ಏನ ಕೊಡಿಸ್ತೀನಿ, ನಿಮಗೆ ಬೇರೆ ಏನೋ ಕೊಡಿಸ್ತೀನಿ ಅಂತ ಹೇಳಿದೆ. ಅವರು ಬೇರೆ ಥರ ನನ್ನ ಸಂಬಳ ಕೇಳ್ತಿದ್ದಾರೆ, ಆದರೆ ನಾನು ಸಂಬಳ ಕೊಡೋಕ್ಕಾಗಲ್ಲ. ಬಟ್ ಅವ್ರ ಕೈಲಿ ಆಗುತ್ತಾ ಇಲ್ಲ ನೋಡೇ ಬಿಡೋಣ. ಆಗುತ್ತಾ ಇಲ್ಲ ಅಂತ ಹೇಳ್ಬಿಡಲಿ, ನೋಡೋಣ. ಮತ್ತು ನಾವು ಒಂದೊಂದ್ಸಲ ಟ್ರೈ ಮಾಡೋಣ ನನ್ನ ಕೈಲಿ ಆಗುತ್ತಾ ಇಲ್ಲ ಅಂತ. ಜಾಸ್ತಿ ಕಷ್ಟಪಡೋದು ಬೇಡ, ಆದರೆ ಆಗಲಿ ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಗಾಯ್ಸ್, ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ದಿನಕ್ಕೆ 600 ರೂಪಾಯಿ ಕೊಡಬೇಕು ಅಂತವ್ರೆ. ನಾನು 600 ರೂಪಾಯಿ ಕೊಡೋಕ್ಕಾಗಲ್ಲ. ನಾನು ನೀನು ಏನೇನು ಹೇಳಿದ್ರೆ ಅದು ಕೊಡಿಸ್ತೀನಿ ಅಂತ ಹೇಳ್ತಿದ್ದೀನಿ ಹೊರ್ತು. ಬಟ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ದಿನಕ್ಕೆ 600 ರೂಪಾಯಿ ಕೊಡು ಅಂತ ಹೇಳ್ತಿದ್ದಾರೆ. ನಾನು ದಿನಕ್ಕೆ 600 ರೂಪಾಯಿ ಕೊಡೋಕ್ಕಾಗಲ್ಲ. ನೋ ಆಗಲ್ಲ. ನಾನು ಯಾವುದೇ ಕಾರಣಕ್ಕೂ ಅವ್ರು ಹೇಳೋವಂಥ ರೂಲ್ಸ್ಗಳನ್ನ ಒಪ್ಪಿಕೊಳ್ಳೋದಿಲ್ಲ. ಈ ಚಾಲೆಂಜಲ್ಲಿ ನಾನು ಹೇಳಿದ್ದು ನಿನಗೆ ತಾಕತ್ತು ದಮ್ಮಿದ್ರೆ 10 ಅಂತ ಹೇಳಿದ್ದಾನು. ಅವ್ರಿಗೆ ಫೋನ್ ಬಂತು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡ್ತಾವ್ರೆ. ಬಟ್ ಏನಾಗುತ್ತಾ ಗೊತ್ತಿಲ್ಲ, ನೋಡೋಣ. ಅವ್ರ ಕೈಲಿ ಆಗುತ್ತಾ ಇಲ್ಲ ಅಂದರೆ ಹೇಳ್ಬಿಡ್ಲಿ, ಮುಂದೆ ಹೋಗೋಣ. ನಾನು ಎಡವಟ್ಟು ಹೊಡಿತಿಲ್ಲ ಗುರು,
ನಾನು ಯಾವುದೇ ಕಾರಣಕ್ಕೂ ಬೇರೆ ಥರ ಮಾತಾಡ್ತಿಲ್ಲ. ನಿಮಗೆ ತಾಕತ್ತಿದ್ರೆ ಹತ್ತಿ ನೋಡಿ ಅಂತ ಹೇಳಿದ್ದೆ, ಅವ್ರು ಹತ್ತಕ್ಕಾಗ್ತಿಲ್ಲ. ಅಲ್ಲಿವರೆಗೆ ಹೋಗ್ಬಿಟ್ಟು ನನಗೆ ಬೇರೆ ಥರ ಮಾತಾಡ್ತಿದ್ದಾರೆ. ಅಂದರೆ ನನಗೆ ಬರೋವಂಥ ಸಂಬಳದಲ್ಲಿ ಅರ್ಧ ಕೊಡು ಅಂತ ಕೇಳ್ತಿದ್ರೆ ಅದಕ್ಕೆ ನಾನು ಒಪ್ಕೊಳೋದಿಲ್ಲ. 15,000 ಕೊಡು, 18 ಬೇಡ ನನಗೆ, 15,000 ಕೊಡು. 10,000 ಕೇಳು. ಕೇಳಿಸ್ಕೊಂಡ್ರಲ್ಲ ಗುರು, ಯಾಕೆಂದ್ರೆ ಬಿದ್ರೆ ಅವರು 15,000 ಕೊಡು ಅಂತಾರೆ. 15,000 ನನಗೆ ಕೊಡೋ ಅಷ್ಟು ದೊಡ್ಡ ಸಾಕಾರನೂ ಅಲ್ಲ, ಬಡವ. ನಾನು ಏನು ಹೇಳಿದೆ, ನಿಂಗೆ ತಾಕತ್ತಿದ್ರೆ 10 ಅಂತ ಹೇಳಿದೆ ಅಷ್ಟೇ. ನಿಂಗೆ ದಮ್ ಇದ್ರೆ 10 ನೋಡ್ಸು ಅಂತ ನಾನು ಹೇಳಿದ್ದು. ಆಮೇಲೆ ನನಗೆ ಆಗುತ್ತೆ ಇಲ್ಲ ಅಂತ ನಾನು ತೋರಿಸಿದ್ದು ಹೇಳಿದ್ದು. ದಮ್ ಐತೆ, ಹತ್ತಿದ್ದೀನಿ, ಇಳಿಬೇಕಾದ್ರೆ ಕಾಲ ಕೈ ಮುಗಿಯುತ್ತೆ, ಅವಾಗ ನೀನು ತೋರಿಸ್ತೀಯಾ ಅಥವಾ ಏನೋ ತಿನ್ನ ಕೊಡಿಸ್ತೀಯಾ? ಇದಕ್ಕೆ ಯಾರು ನಾನು ಹೊಣೆಗಾರ ಅಲ್ಲ ಅಂತ ಮುಂಚೆನೇ ಹೇಳ್ತಿದ್ದೀನಿ. ನಿನ್ನ ಕೈಲಿ ಆಗುತ್ತಾ 10 ನೋಡ್ಸು, ಇಲ್ಲ ಆಗಲ್ಲದ್ದು ಹೇಳು ಅಷ್ಟೇ ನಾನು ಹೇಳೋದು ಗುರು. ಆಗಲ್ವಾ? ಸರಿ ಆಯ್ತು, ಸೋತಿ ಅಂತ ಹೇಳ್ಬಿಟ್ಟು ಸುಸ್ವಾಗತ, ಕೆಳಗಡೆ ಬನ್ನಿ. ಗೈಸ್ ನೋಡಿ, ಅವ್ರ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಿದ್ದಾರೆ. ಇವರಿಗೆ ಹತ್ತಕ್ಕಾಗಲ್ಲ, ನನಗೂ ಆಗಲ್ಲ ಅಂತ ನಾನು ಹೇಳ್ತಿದ್ದೀನಿ. ಯಾಕೆಂದರೆ ಅದು ನೋಡಿದ್ರೆ ನನಗೆ ಹತ್ತಕ್ಕಾಗಲ್ಲ ಅನ್ನಿಸ್ತೈತೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಈ ವಿಡಿಯೋಗೋಸ್ಕರ ನಿನ್ನ ಹತ್ರ ಪ್ಯೂರಿಟಿ ಇಲ್ಲ ನೋಡಿ ಗೈಸ್, ಪ್ಯೂರಿಟಿ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ನಪ್ಪ, ನಾನು ಇವಾಗ 10ಕ್ಕೆ ರೆಡಿ ಇದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಚಾಲೆಂಜ್ ಅವನಜ್ಜಿ ಹೆಂಗಿರ್ಬೇಕು ಹೇಳೋ. ಇವಾಗ 15,000 ಹಿಂಗೆ ಕೈಗೆ ಇರ್ತೀಯ, ನಾನು ಹತ್ತಿಲ್ಲ ಅಂತ ಕೇಳಿ. ಇದರಲ್ಲಿ ನಾನು ಬೆಟ್ಟಿಂಗ್ ಹಾಕಿ 10 ಅಂತಲೂ ಹೇಳಿಲ್ಲ, ಏನೂ ಇಲ್ಲ. ನಿಂಗೆ ದಮ್ ಇದ್ರೆ ತಾಕತ್ತಿದ್ರೆ ಈ ಚಾಲೆಂಜನ್ನು ಮುಗಿಸು ಅಂತ ಹೇಳಿದ್ದು. ನನಗೆ ಈ ಚಾಲೆಂಜಲ್ಲೇ ಬೇಡ, ಬೆಟ್ಟಿಂಗ್ವರೆಗೂ ಬೇಡ. ನಾನೊಂದು ಕೇಳ್ತೀನಿ, ಈ ಚಿಕ್ಕ ಕಲ್ಲು ಇದನ್ನ 10 ತೋರಿಸು, ನಾನು ನಿನ್ಗೆ 5,000 ಕೊಡ್ತೀನಿ. ಈ ಚಿಕ್ಕ ಕಲ್ಲು ಹತ್ತೀನಿ, 5,000 ಕೊಡ್ತೀನಿ. ಹಿಂಗಿರ್ಬೇಕು ಚಾಲೆಂಜು. ಈ ಚಿಕ್ಕ ಕಲ್ಲನ್ನ ಹತ್ತಕ್ಕೆ ಬೆಟ್ಟಿಂಗ್ ಹಾಕ್ತಾರೆ. ಬಟ್ ನೀವು ಏನಂತಾರೆ ಗೊತ್ತಿಲ್ಲ. ನಾನು ಈ ಚಿಕ್ಕ ಕಲ್ಲನ್ನ, ಈ ಚಿಕ್ಕ ಕಲ್ಲು ಏನಿದೆ, ಈ ಚಿಕ್ಕ ಕಲ್ಲನ್ನ ನಾನು ಹತ್ತಕ್ಕೆ ರೆಡಿ ಇದ್ದೀನಿ, ಆ 10 ತೋರಿಸ್ತೀನಿ. ಅವರು ಏನು ನೋಡ್ತಾರೆ. ನಾನು ಚಾಲೆಂಜ್ ಅವನಜ್ಜಿ ಇದೇ ಇರಲಿ. ಈ ಚಿಕ್ಕ ಕಲ್ಲು ಹತ್ತೀನಿ, 10, 5,000 ಕೊಡ್ತೀನಿ. ಕೊಡಲೇಬೇಕು, ಕೊಡ್ತೀನಿ. ಸರಿ ಕೊಡ್ತೀನಿ ಬಾ. ಹಿಂಗಿರ್ಬೇಕು ಚಾಲೆಂಜು. ಹಿಂಗೆ ಹೇಳ ಎಸ್ಕೆ, ಅರ್ಥ ಆಯ್ತಾ? ಹಿಂಗಿರ್ಬೇಕು ಚಾಲೆಂಜು. ಅಲ್ಲಿ ನನ್ನ ವಿಚಾರಕ್ಕೆ ಬಂದಾಗ ಏನಾಯ್ತು ಹೇಳ? ಕೊಡ್ತೀನಪ್ಪ, ನಾನು ಸೀರಿಯಸ್ಸಾಗಿ ಕೊಡ್ತೀನಿ, ಸೀರಿಯಸ್ಸಾಗಿ ಕೊಡ್ತೀನಿ, ತಮಾಷೆ ಅಲ್ಲ. ಅವ್ರು ಹೇಳಿದಂಥ ಮಾತನ್ನು ಉಳಿಸ್ಕೋಬೇಕು. ನಾನು ಚಿಕ್ಕ ಕಲ್ಲ 10 ಇಳಿದಿದ್ದೀನಿ, ಆದರೆ ಆ ಮಾತನ್ನ ಉಳಿಸ್ಕೊಳ್ತಾರಲ್ಲ ಗೊತ್ತಿಲ್ಲ. ಕೊಡ್ತಾ ಇಲ್ಲಿ ಸಂತೋಷನೇ. ಒಂದೇ ನಿಮಿಷ ಇದು. ಸುತ್ತಮುತ್ತಿರುವಂಥ ನೇಚರ್ನ ತುಂಬ ಎಂಜಾಯ್ಮೆಂಟ್ ಮಾಡ್ಬೋದು. ಸಂಡೇ ಮಾತ್ರ ಬಂದರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಎಲ್ಲ. ಮತ್ತು ಇನ್ನೇ ಸಮಾಚಾರ ಎಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಎಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಮಿಸ್ ಸೇವ್.